ಸಾರಿ ಮಿಸ್ಟರ್ ಗೋಪಾಲ್ ಕೃಷ್ಣ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್, ಒಂದು 10 ನಿಮಿಷ ಮುಂಚೆ ಕರ್ಕೊಂಡು ಬಂದಿದ್ರೆ ಬದುಕಿಸೋ ಪ್ರಯತ್ನ ಮಾಡಬಹುದಾಗಿತ್ತು. ಹತ್ತು ನಿಮಿಷ ಮುಂಚೆ ತಂದಿದ್ರೆ ಅವಮ್ಮ ಬದುಕ್ತಿದ್ಲು, ನಿಮ್ಮ ಮಗಳು ಸಾಯ್ತಿದ್ಲು. ಹೌದಪ್ಪ, ನನ್ನ ಸಮುದ್ರದ ಅಲೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೆ. ಆ ಪುಣ್ಯಾತ್ಮರು ಬಂದು ನನ್ನ ಕಾಪಾಡಿದ್ರು. ಇಲ್ಲದೆ ಹೋಗಿದ್ರೆ ಅವ್ರ ಹೆಂಡತಿನ ಅವ್ರು ಬೇಗ ಹಾಸ್ಪಿಟಲ್ ತರ್ತಿದ್ರಪ್ಪ. ಡಾಕ್ಟ್ರೆ ಡಾಕ್ಟ್ರೆ ಸ್ವಲ್ಪ ಬಿಡಯ್ಯ, ನಾನು ಎಷ್ಟು ಟ್ರೈ ಮಾಡಿದ್ರು ವರ್ಕೌಟೇ ಆಗ್ತಿಲ್ಲ. ಹೋಗಯ್ಯ. ಡಾಕ್ಟ್ರೆ, ಏನ್ ಡಾಕ್ಟ್ರೆ ನೀವು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲದೆ? ಅಲ್ಲ, ಆ ಹುಡುಗಿಗೆ ಜೀವ ಎಷ್ಟು ಮುಖ್ಯನೋ ಶೀಲನೂ ಅಷ್ಟೇ ಮುಖ್ಯ. ಇವತ್ತು ಬೆಳಗ್ಗೆ ನಡೆದಿದ್ದ ಇನ್ಸಿಡೆಂಟ್ ಅಂತ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಂಬಿಕೆ ಹೊರಟೋಗ್ತಾ ಇದೆ. ನೋಡಿ, ನೀವೀಗಲೇ ಆ ಹುಡುಗಿ ಹತ್ರ ಹೋಗ್ಬಿಟ್ಟು, ನೋಡಮ್ಮ, ನಿನಗೂ ಗೋಪಾಲ್ಗೂ ಯಾವ ಥರ ಸಂಬಂಧನೂ ಇಲ್ಲ, ನಿನಗೆ ಹಳೆ ನೆನಪು ಯಾವುದು ಇಲ್ಲದಿದ್ದರಿಂದ ಸುಮ್ಮನೆ ನಿನ್ನ ರಕ್ಷಣೆಗೋಸ್ಕರ ಗೋಪಾಲ್ನ ನಿನ್ನ ಗಂಡ ಅಂತ ಒಂದೇ ಒಂದು ಸುಳ್ಳು ಹೇಳಿ ಕಳಿಸ್ಕೊಟ್ಟಿದ್ದೀನಿ ಅಂತ ನೀವು ಅವಳ ಹತ್ರ ಹೇಳ್ತೀರಾ ಅಥವಾ ನಾನು ಹೇಳ? ಡಾಕ್ಟ್ರೆ, ನೀವು ಹೇಳ್ತೀರಾ ಇಲ್ಲ ನಾನು ಹೇಳ? ಹೋಗಿ. ನಾವಿಬ್ರು ಹೇಳೋ ಅವಶ್ಯಕತೆ ಇಲ್ಲಪ್ಪ. ಯಾಕೆ? ಅಲ್ಲಿ ನೋಡು. ತಪ್ಪವರೇ ಮಾಡಿದ್ರು. ನಿನ್ನ ಗಂಡ ಅಂತ ಸುಳ್ಳು ಹೇಳಿ ನಾಟಕ ಆಡಿದ್ದು ನನ್ನ ತಪ್ಪೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಇನ್ಮೇಲೆ ನನಗೂ ನಿನಗೂ ಯಾವ ಥರ ಸಂಬಂಧನೂ ಇಲ್ಲ. ಪ್ರಪಂಚದಲ್ಲಿ ಯಾವ ಮೂರ್ಖನಾದ್ರೂ ಇಂಥ ಟ್ರೀಟ್ಮೆಂಟ್ ಕೊಡ್ತಾನ? ಒಬ್ಬ ಗಾಂಧಿ, ಒಬ್ಬ ನೆಹರು. ಅದೇ ತರ ಈ ಡಾಕ್ಟರ್ ಶ್ರೀಕಾಂತ್ಗೆ ಮಾತ್ರ ಈ ತರ ಐಡಿಯಾ ಬರೋದಕ್ಕೆ ಸಾಧ್ಯ. ಶಟ್ ಅಪ್! ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ? ಮಾತಾಡಿ ಡಾಕ್ಟ್ರೆ, ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ? ಇವಳಿಗೂ ನನ್ನ ಹಾಗೆ ಕಾಯಿಲೆ ಇದ್ದಿದ್ರೆ ಗುರುತು ಪರಿಚಯ ಇಲ್ದಿರೋ ಒಬ್ಬ ಗಂಡಸ ಹತ್ರ ಕರ್ಕೊಂಡೋಗಿ ಇವನೇ ನಿನ್ ಗಂಡ ಅಂತ ಬಿಡ್ತಾ ಇದ್ರಾ ನೀವು? ಕಮ್ ಆನ್ ಟೆಲ್ ಮೀ. ಹೇಳಿ ಡಾಕ್ಟ್ರೆ, ನಿಮ್ ಮಗಳಾಗಿದ್ರೆ ನೀವಿಂತ ಕೆಲಸ ಮಾಡ್ತಾ ಇದ್ರಾ? ನಿನ್ನನ್ನು ನನ್ನ ಮಗಳು ಅಂತ ತಿಳ್ಕೊಂಡೆ ಅಮ್ಮ. ನಿನ್ನನ್ನು ಅವನ ಹತ್ರ ಕಳಿಸ್ಕೊಟ್ಟಿದ್ದು. ನೀನು ತಿಳ್ಕೊಂಡಿರೋ ಹಾಗೆ ಗೋಪಾಲ್ ಕೃಷ್ಣ ಅಲ್ಪನೂ ಅಲ್ಲ, ಅಯೋಗ್ಯನೂ ಅಲ್ಲ, ಗುಣವಂತ, ಸಭ್ಯಸ್ಥ. ಈಗ ನಡೀತಾ ಇರೋ ನಾಟಕಕ್ಕೆ ಅವನೇ ಎಂಬ ಮೂಲ ಕಾರಣ. ವೇವ್ಸ್ ತುಂಬ ಬರ್ತಿದೆ, ಸೈಕ್ಲೋನ್ ಬರುತ್ತೆ ಅಂತ ರಿಪೋರ್ಟ್ ಕೂಡ ಬಂದಿದೆ. ಅದಕ್ಕೆ ಇವತ್ತು ನೋ ಸ್ವಿಮ್ಮಿಂಗ್. ಓಕೆ, ನೋ ಪ್ರಾಬ್ಲಮ್, ಐ ವಿಲ್ ಮ್ಯಾನೇಜ್. ಐ ಆಮ್ ಸಾರಿ ಸರ್. ಹೇಳೋದು ಅರ್ಥ ಆಗೋದಿಲ್ಲ ನಿಮಗೆ? ಈಗ ಏನಾದ್ರು ನೀವು ಸ್ವಿಮ್ ಮಾಡೋಕೆ ಹೋದ್ರೆ ಸೈಲೆಂಟಾಗಿ ಒಳಗಡೆ ಸೆಟ್ಲ್ ಆಗ್ಬಿಡ್ತೀರಾ. ಆಮೇಲೆ ನಿಮ್ಮನ್ನು ನೋಡಿ ಅಳೋದಕ್ಕೂ ನಿಮ್ಮ ಬಾಡಿ ಸಿಕ್ಕಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ. ಇವತ್ತೊಂದು ದಿನ ಸ್ವಿಮ್ ಮಾಡಿದ್ರೆ ತಿಂದು ಜೀರ್ಣ ಆಗೋದಿಲ್ವೇನ್ರಿ? ಸಾರಿ ಸರ್, ವಿ ಕ್ಯಾನ್ ಮೂವ್. ಸರಿ, ಹೋಗ್ರಿ. ಹೋಗಮ್ಮ. ಕಮ್ ಇರೇ ಮಗು ಹಾಲು ಕುಡಿಲಿ. ತಗೊಳ್ರಿ. ಇದೇನೇ ಇದು? ಊಟ ಮಾಡೋ ಹೊತ್ತಲ್ಲವ್ವ? ಉಷಾ, 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 ಉಷಾ.
ಒದ್ಬಿಟ್ಟು ಆಯ್ತಪ್ಪ. ಮೈ ಬಿಸಿ ಮಾಡಿ ಸರ್ ಹೋಗುತ್ತೆ. ಆಯ್ತಪ್ಪ. ಉಷಾ 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 ಸಾರಿ ಮಿಸ್ಟರ್ ಗೋಪಾಲ್ ಕೃಷ್ಣ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್, ಒಂದು 10 ನಿಮಿಷ ಮುಂಚೆ ಕರ್ಕೊಂಡು ಬಂದಿದ್ರೆ ಬದುಕಿಸೋ ಪ್ರಯತ್ನ ಮಾಡ್ಬೋದಾಗಿತ್ತು. ಹತ್ತು ನಿಮಿಷ ಮುಂಚೆ ತಂದಿದ್ರೆ ಅವಮ್ಮ ಬದುಕ್ತಿದ್ಲು, ನಿಮ್ ಮಗಳು ಸಾಯ್ತಿದ್ಲು. ಹೌದಪ್ಪ, ನಾನು ಸಮುದ್ರದ ಅಲೆಯಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೆ. ಆ ಪುಣ್ಯಾತ್ಮರು ಬಂದು ನನ್ನ ಕಾಪಾಡಿದ್ರು. ಇಲ್ಲದೆ ಹೋಗಿದ್ರೆ ಅವ್ರ ಹೆಂಡತಿನ ಅವ್ರು ಬೇಗ ಹಾಸ್ಪಿಟಲ್ ತರ್ತಿದ್ರಪ್ಪ. ಧರ್ಮನ ಪಾಲಿಸೋದಕ್ಕೋಸ್ಕರ, ಒಂದು ಜೀವನ ಕಾಪಾಡೋದಕ್ಕೋಸ್ಕರ ತನ್ನ ಜೀವಕ್ಕೆ ಜೀವವಾಗಿದ್ದ ಹೆಂಡತಿಯನ್ನೇ ಬಲಿ ಕೊಟ್ಟ ತ್ಯಾಗಿ ನಮ್ಮ ಆ ಗೋಪಾಲಕೃಷ್ಣ. ನಾನು ನಿನಗೆ ಟ್ರೀಟ್ ಮಾಡೋವಾಗ ನೀನಿನ್ನೂ ಕನ್ಯೆ ಅನ್ನೋದು ಗೊತ್ತಾಯ್ತು. ನಿನ್ನ ಜೀವ ಉಳಿಸೋದ್ರ ಜೊತೆಗೆ ನಿನ್ನ ಶೀಲ ರಕ್ಷಣೆ ಮಾಡಬೇಕು ಅಂತ ಒಂದು ಹೆಣ್ಣಿನ ತಂದೆಯಾಗಿ ನಾನೇ ಯೋಚನೆ ಮಾಡಿ ನಿನ್ನನ್ನು ಗೋಪಾಲಕೃಷ್ಣ ಹತ್ರ ಕಳಿಸ್ಕೊಟ್ಟೆ. ಅವನು ಒಳ್ಳೆ ಮನುಷ್ಯನಾಗಿದ್ದರಿಂದ ನೀನು ಹೇಗೆ ಹೋದಿಯೋ ಹಿಂದಕ್ಕೆ ಹಾಗೇ ಬಂದಿದ್ದೀಯ. ಬೇರೆ ಯಾರೇ ಗಂಡಸರಾಗಿದ್ದಿದ್ರು ನಿನ್ನ ಜೀವನದ ಜೊತೆ ಆಟ ಆಡ್ಬಿಡ್ತಿದ್ರಮ್ಮ. ಲಲಿತಾ, ನಿನ್ನನ್ನು ಅವನ ಜೊತೆ ಕಳಿಸೋವಾಗ್ಲೂ ನಿನಗೆ ಹಳೇದು ನೆನಪಿರಲಿಲ್ಲ. ಈಗ ಈ ಕತೆ ಹೇಳೋವಾಗ್ಲೂ ನಿನಗೆ ಹಳೇದು ನೆನಪಿಲ್ಲ. ಈ ಮಧ್ಯದಲ್ಲಿ ಎಷ್ಟೋ ಹೊಸ ವಿಷಯಗಳು ನಡೆದೋಗಿವೆ. ಈಗ ನೀನು ತೀರ್ಮಾನ ತಗೋಬೇಕಾಗಿರೋದು ಅದು ನಿನಗೆ ಬೇಕಾ ಬೇಡವಾ ಅಷ್ಟೇ.